ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತ ಹೇಳಿ. ಬೇಸಿಕಲಿ ನಾನು ಸಿರಾಮಿಕ್ ಇಂಜಿನಿಯರು. ನಂದು ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ ಯೂಟ್ಯೂಬ್ ಚಾನಲ್ ಇದೆ, ಪ್ರಶಾಂತ್ ಲ್ಯೂಕ್ ಅಂತೇಳಿ. ನಾನು ಡಿಸ್ಪ್ಲೇ ಮೇಲೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಅದರಲ್ಲಿ ಮೋರ್ ದೆನ್ 400 ವಿಡಿಯೋಸ್ ಇದೆ ರಿಲೇಟೆಡ್ ವಿತ್ ಟೈಲ್ಸ್, ಸ್ಯಾನಿಟರಿ ವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್ ಮತ್ತೆ ಟೈಲ್ ಅಡೆಸಿವ್ ಬಗ್ಗೆ. ನಂದು ಟೆಕ್ನಿಕಲ್ ಬ್ಯಾಕ್ಗ್ರೌಂಡು. ನಾನು ಸಿರಾಮಿಕ್ ಇಂಜಿನಿಯರು. 7 ಇಯರ್ಸ್ ನನ್ನ ಫ್ಯಾಕ್ಟ್ರಿಯಲ್ಲಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಪ್ರೊಡಕ್ಷನಲ್ಲಿ ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ ನಾನು ಮೊದಲು ಜಾಬ್ ಮಾಡಿದ್ದೀನಿ. ಅದಾದಮೇಲೆ 7 ಇಯರ್ಸಿಂದ ನಂದು ಮಹಾರಾಷ್ಟ್ರ ಪುಣೆದಲ್ಲಿ ನನ್ನ ಶೋರೂಮ್ ಇದೆ. ಅಪಾರ್ಟ್ ಫ್ರಮ್ ದಟ್ ನಂದು ಆಫೀಸ್ ಇದೆ ಮಾರ್ಬಿ, ಅಂದರೆ ಗುಜರಾತ್ ಸ್ಟೇಟಲ್ಲಿ ಒಂದು ಸಿಟಿ ಬರುತ್ತೆ ಮಾರ್ಬಿ ಅಂತೇಳಿ, ಅಲ್ಲೊಂದು ಆಫೀಸ್ ಇದೆ. ಮಾರ್ಬಿದ ಸ್ಪೆಷಾಲಿಟಿ ಅಂತಂದರೆ ಅಲ್ಲಿ 2000 ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇವೆ ಟೈಲ್ಸ್ದೆಲ್ಲ. ನೀವು ಯಾವುದೇ ಸಿಟಿಲಿ ಇದ್ದರೂ ನೀವೇನು ನಿಮ್ಮ ಶಾಪಲ್ಲಿ ಏರಿಯಾದಲ್ಲಿ ಏನು ಶಾಪ್ ಇದೆಯಲ್ಲ ಟೈಲ್ಸ್ದು, ಅಲ್ಲಿ ಹೋಗಿ ನೀವೇನು ಟೈಲ್ ನೋಡ್ತಿರಲ್ಲ ಅದರಲ್ಲಿರೋ ಮೋರ್ ದೆನ್ 90% ಟೈಲ್ಸ್ ಎಲ್ಲ ಬರೋದು ಮಾರ್ಬಿಯಿಂದಲೇ. ಇಂಡಿಯಾದಲ್ಲಿ ಅಲ್ಲ, ಪೂರಾ ವರ್ಲ್ಡಲ್ಲಿ ಆಫ್ಟರ್ ಚೈನಾ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್. ಮಾರ್ಬಿಯಿಂದ ಪೂರಾ ಮಟೀರಿಯಲ್ ಎಲ್ಲ ಕಡೆ ಸಪ್ಲೈ ಆಗುತ್ತೆ. ನಂದು ಯೂಟ್ಯೂಬ್ ಚಾನಲಿಂದ ತುಂಬ ಜನ ಕಾಂಟ್ಯಾಕ್ಟ್ ಮಾಡಲು ಬರ್ತಾರೆ. ನಂದೇನು ಅಂದರೆ, ನಾನು ಡೈರೆಕ್ಟ್ ಫ್ಯಾಕ್ಟ್ರಿ ಪ್ರೈಸಸ್ಸಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಅಫೋರ್ಡೆಬಲ್ ಪ್ರೈಸಸ್ಸಲ್ಲಿ ನಾನು ಮಟೀರಿಯಲ್ ಎಲ್ಲ ಸೋರ್ಸಿಂಗ್ ಮಾಡಿಕೊಡ್ತೀನಿ. ನಂದು ಆಲ್ ಓವರ್ ಇಂಡಿಯಾದಲ್ಲೆಲ್ಲ ನಂದು ಕ್ಲೈಂಟ್ಸ್ ಇದ್ದಾರೆ. ದಿಸ್ ಈಸ್ ಮೈ 7th ವಿಡಿಯೋ. ನಿಮಗೆ ಹಿಂದಿ ಕಂಫರ್ಟೇಬಲ್ ಇದ್ದರೆ ನೀವು ನನ್ನ ಹಿಂದಿ ಲ್ಯಾಂಗ್ವೇಜಲ್ಲೂ ನೀವು ನೋಡ್ಬೋದು. ನಾನು ಇದು 7th ವಿಡಿಯೋ ಫ್ರೆಂಡ್ಸ್. ನಾನು ಸ್ಟಾರ್ಟಿಂಗಲ್ಲಿ ಇಂಟ್ರೊಡಕ್ಷನ್ ಇದೆಯಲ್ಲ, ನಾನು 7 ವಿಡಿಯೋಸಲ್ಲೂ ಸೇಮ್ ಹೇಳ್ತಾ ಇದ್ದೀನಿ. ಸೊ ನೀವು ಬೇಜಾರು ಮಾಡ್ಕೋಬೇಡಿ, ಸ್ಟಾರ್ಟಿಂಗಲ್ಲೆಲ್ಲ ಇವನೇನು ಸೇಮ್ ಹೇಳ್ತಾ ಇದ್ದಾರೆ ಅಂಥೇಳಿ. ಯಾಕಂದರೆ ಈಗ ನನ್ನ ಹೊಸ ಚಾನಲ್ ಇದೆ, ನನ್ನ ಬಗ್ಗೆ ನಿಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಸಿಗಲಿ ಅಂತೇಳಿ ಅದಕ್ಕೆ ನಾನು ಇಂಟ್ರೊಡಕ್ಷನ್ ಸೇಮ್ ಮಾಡ್ತಾ ಇದ್ದೀನಿ. ಒನ್ಸ್ ನಾನು ಸ್ವಲ್ಪ ಫ್ಯಾಮಿಲಿ ಆದಮೇಲೆ ನಾನು ಟು ದ ಪಾಯಿಂಟ್ ನಾನು ನಿಮಗೆ ಡಿಸ್ಕಷನ್ ಶುರು ಮಾಡ್ತೀನಿ. ಈ ಒಂದು ವಿಡಿಯೋದಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ಒಂದು ಒಳ್ಳೆ ಪ್ರೈಸಲ್ಲಿ ನಿಮಗೆ ಮಾರ್ಬಿಯಲ್ಲಿ ಎಲ್ಲಿ ಸಿಗುತ್ತೆ, ಯಾವ ಟೈಲ್ ಸಿಗುತ್ತೆ, ಯಾವ ಥರ ಕ್ವಾಲಿಟಿ ಸಿಗುತ್ತೆ, ನಾನು ಅದ್ರ ಬಗ್ಗೆ ನಿಮಗೆ ನಾನು ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಡ್ತೀನಿ. ಒಂದು ವೇಳೆ ನಿಮ್ಮದು ಕ್ವಾಂಟಿಟಿ ಒಂದು ಫುಲ್ ಟ್ರಕ್ ನೋಡಿದರೆ ತುಂಬ ಒಳ್ಳೆಯದು. ಯಾಕಂದರೆ ಏನಾಗುತ್ತೆ, ಮಿನಿಮಮ್ ಇನ್ ಟರ್ಮ್ಸ್ ಆಫ್ ನನ್ನ ಸ್ಕ್ವೇರ್ ಫೀಟಲ್ಲಿ ಹೇಳಿದ್ರೆ ಒಂದು 15,000 ಸ್ಕ್ವೇರ್ ಫೀಟ್ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಗೊಂದು ಸಿಂಗಲ್ ಟ್ರಕ್ಕಲ್ಲಿ ನೀವು ಪೂರಾ ಮಟ್ಟಲ್ಲಿ ನೀವೆಲ್ಲ ತೊಗೊಂಡು ಹೋಗ್ಬೋದು. ಬಲೆ ನೀವು 15,000ಅಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ. ಅಂದರೆ ಫ್ಲೋರಿಂಗ್ ಟೈಲ್ ಆಯಿತು, ಬಾತ್ರೂಮ್ ಟೈಲ್ ಆಯಿತು, ಟೆರೆಸ್ ಟೈಲ್ ಆಯಿತು, ಪಾರ್ಕಿಂಗ್ ಅದು ಏನೇ ಇರಲಿ, ಏನು ಪ್ರಾಬ್ಲಮ್ ಇಲ್ಲ. ಅಟ್ಲೀಸ್ಟ್ ಒಂದು ಮೋರ್ ದೆನ್ 15,000 ಸ್ಕ್ವೇರ್ ಫೀಟ್ ಇದ್ದರೆ ನೀವು ಡೈರೆಕ್ಟ್ ಮಾರ್ಬಿಯಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಳ್ಳೆ ಸೇವಿಂಗ್ ಆಗುತ್ತೆ. ನಾನು ನಿಮಗೆ ಹೇಳ್ತೀನಿ, ಸ್ಪೆಷಲಿ ನಾನು ಕರ್ನಾಟಕದ ಮಾತಾಡಿದ್ರೆ ನೀವು ಅಲ್ಲಿಂದ ನಿಮ್ಗೇನು ಪ್ರೈಸ್ ಸಿಗುತ್ತೆ ಅಲ್ಲ ಲೋಕಲಿಂದ, ಇಲ್ಲಿ ಬಂದರೆ ನಿಮಗೆ ತುಂಬ ಗ್ಯಾಪ್ ಇದೆ. ನೋ ಡೌಟ್ ಒಳ್ಳೆ ಗ್ಯಾಪ್ ಸಿಗುತ್ತೆ. ನಿಮ್ದು ಏನೇ ರಿಕ್ವೈರ್ಮೆಂಟ್ ಇದ್ದರೂ ನೀವು ನನಗೆ ಕಮೆಂಟ್ ಮಾಡಿ, ಏನು ಪ್ರೈಸಲ್ಲಿ ನಿಮಗೆ ಯಾವ ಟೈಲ್ ಸಿಗುತ್ತೆ ಏನಿಲ್ಲ. ಅಥವಾ ನೀವು ನಿಮ್ಮ ಏರಿಯಾದಲ್ಲಿ ಏನಾದರೂ ನೋಡಿದರೆ ಶೋರೂಮಲ್ಲಿ ಹೋಗಿ ನಿಮಗೆ ಏನಾದರೂ ಒಳ್ಳೇದು ಅನಿಸಿದರೆ ನನಗೆ ಫೋಟೋ ಕಳಿಸಿ ನೀವು ಹೇಳಿ, ನನಗೆ ಈ ಥರ ಟೈಲ್ ನೋಡಿದ್ದೀನಿ, ನೀವು ಏನು ಪ್ರೈಸ್ ಕೊಡ್ಬೋದು ಅಂತೇಳಿ. ನೀವು ಬರೋಕ್ಕಿಂತ ಮೊದಲು ನಾನೆಲ್ಲ ಪ್ರೈಸಿಂಗ್ ಕೊಡ್ತೀನಿ ನಿಮಗೆ. ಇಫ್ ಯರ್ ಕಂಫರ್ಟೇಬಲ್ ವಿತ್ ದ ಪ್ರೈಸಸ್, ಇಫ್ ಯರ್ ಫಿಸಿಬಲ್ ವಿತ್ ದ ಪ್ರೈಸಸ್, ಕಂಪೇರ್ ಮಾಡಿ ನಿಮ್ಮ ಹತ್ರ ಏನು ಸಿಗ್ತಿದೆ, ಎಲ್ಲಿ ಏನು ಸಿಗ್ತಿದೆ, ಅದು ಆದಮೇಲೆ ನೀವು ಡಿಸೈಡ್ ಮಾಡಿ. ಯಾಕಂದರೆ ಮಾರ್ಬಿಯಲ್ಲಿ 2,000 ಫ್ಯಾಕ್ಟ್ರಿ ಇದೆ. ಯಾವ ಥರ ಕ್ವಾಲಿಟಿ ಬೇಕು, ಯಾವ ಥರ ಸರ್ಫೇಸ್ ಡಿಸೈನ್ಸ್ ಬೇಕು, ಒಂದು ಫ್ಯಾಕ್ಟ್ರಿಯಲ್ಲಿ ನೀವು ಹೋದರೆ ನಿಮಗೆ ಕಡಿಮೆ 1,000 ನಿಮಗೆ ಡಿಸೈನ್ ಸಿಗುತ್ತೆ, ಯಾವುದೇ ಸೈಜಲ್ಲಿ ಹೋಗಿ ನೀವು. ಸೊ ಮಲ್ಟಿಪಲ್ ಚಾಯ್ಸಸ್ ನಿಮ್ಗೆ ಅಲ್ಲಿ ಸಿಕ್ಬಿಡುತ್ತೆ. ಸೊ ಟಾಪಿಕಲ್ಲಿ ನಾನು ಹೇಳ್ತಾ ಇದ್ದೆ, ಒಳ್ಳೆ ಪ್ರೈಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂಥೇಳಿ. ಮಾರ್ಬಿಯಲ್ಲಿ ನಿಮಗೆ ಒನ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಅಂತೇಳಿ ನಿಮಗೆ ಮಟೀರಿಯಲ್ ಸಿಗುತ್ತೆ. ಇದು ಎಲ್ಲ ಕಂಪ್ನಿಯಲ್ಲಿ ಡೈರೆಕ್ಟ್ ಹೋದಾಗ ಅವರೆಲ್ಲ ಕೊಡಲ್ಲ ಅದು ಆ ಥರ. ಅಲ್ಲೆಲ್ಲ ಯಾರ ಜೊತೆ ಟೈಪ್ಸ್ ಇದೆ, ವಿ ಆರ್ ಸಮ್ ಅಸೋಸಿಯೇಟ್ ವಿತ್ ಸಮ್ ಆಫ್ ದ ಕಂಪನಿ. ಸೊ ಅದು ಯಾರ್ಯಾರು ಅಸೋಸಿಯೇಟ್ ಇದ್ದಾರಲ್ಲ ಅದು ಅವ್ರಿಗೆ ಅಷ್ಟೇ ಅವ್ರು ಕೊಡ್ತಾರೆ. ಅವರು ಎಂಡ್ ಯೂಸರ್ ಡೈರೆಕ್ಟ್ ಕೊಡಲ್ಲ ಅವರು ಜನರಲಿ. ಅಲ್ಲಿ ನಿಮಗೆ ಒನ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಯಾವಾಗಲಾದರೂ ಏನು ಹೆಸರು ಇಡ್ತಾರಲ್ಲ ಅದ್ರ ಹಿಂದೆ ಒಂದು ಟೆಕ್ನಿಕಲ್ ರೀಸನ್ ಇರುತ್ತೆ. ಒನ್ ಟೈಮ್ ಅಂದರೆ ಒಂದೇ ಸರಿ, ಪ್ರೀಮಿಯಂ ಅಂದರೆ ಫಸ್ಟ್ ಕ್ವಾಲಿಟಿ ಮಟೀರಿಯಲ್ ಟೈಲು ಅಂದರೆ ಒಂದೇ ಸರಿ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ ಸಿಗೋದು. ಅದು ಒಂದ್ಸರಿ ನೀವು ತೊಗೊಂಡ್ಮೇಲೆ ಸ್ಟಾಕಲ್ಲಿ ಇದ್ದರೆ ನಿಮ್ಗೆ ಸಿಗೋದು. ಅದರ್ವೈಸ್ ನಿಮಗೆ ಒಂದು ವೇಳೆ ಅನ್ಕೊಳ್ಳಿ, ನೀವು ಮಟೀರಿಯಲ್ ತೊಗೊಂಡೋದ್ಮೇಲೆ ನಿಮಗೆ ಕಡಿಮೆ ಬಿತ್ತು ಮಟೀರಿಯಲ್ಲು ಸಿಗೋ ಚಾನ್ಸ್ ಇಲ್ಲ. ಮತ್ತು ನೀವು ಒಂದ್ಸರಿ ಏನಾದರೂ ತೊಗೋತಿರಲ್ಲ, ಅದಕ್ಕೇನು ಪ್ರೈಸ್ ಸಿಗುತ್ತಲ್ಲ, ಅದು ಒಂದೇ ಸರಿ ಪ್ರೈಸ್ ಕೊಡೋದು. ನೆಕ್ಸ್ಟ್ ಟೈಮ್ ಬೇಕಾದರೆ ಪ್ರೈಸಿಂಗ್ ಕೊಡಲ್ಲ. ಅದು ಏನಾಗುತ್ತೆ ನಾನು ನಿಮಗೆ ಸ್ವಲ್ಪ ಬ್ರೀಫ್ ಮಾಡ್ತೀನಿ.
ಇದರಲ್ಲಿ ಸೆಕೆಂಡ್ ಕ್ವಾಲಿಟಿ ಆಯಿತು, ನಿಮಗೆ ಮಿಕ್ಸ್ ಕ್ವಾಲಿಟಿ ಆಯಿತು, ಥರ್ಡ್ ಕ್ವಾಲಿಟಿ ಆಯಿತು, ಇಲ್ಲ ರಿಜೆಕ್ಟೆಡ್ ಮಟೀರಿಯಲ್, ಆ ಥರ ಏನೂ ಇರಲ್ಲ. ಒನ್ ಟೈಮ್ ಪ್ರೀಮಿಯಂ ಅಂದರೆ ಏನಾಗುತ್ತೆ ನಿಮಗೆ, ನಾನು ಇನಿಷಿಯಲಿ ಹೇಳ್ತಾ ಇದ್ದೆ ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಅಂತ ಹೇಳಿ. ಮಾರ್ಬೆಲ್ ಇರೋ 2000 ಫ್ಯಾಕ್ಟ್ರಿಯಲ್ಲಿ ಮೋರ್ ದೆನ್ 80% ಫ್ಯಾಕ್ಟ್ರೀಸ್ ಮೇನ್ ಇದೆಯಲ್ಲ, ದೇ ಆರ್ ಇನ್ ಟು ಎಕ್ಸ್ಪೋರ್ಟ್ ಓನ್ಲಿ. ಏನಾಗುತ್ತೆ, ನೀವು ನೋಡಿ ಇಂಡಿಯಲ್ಲಿ ನೀವು ನೋಡಿದ್ರೆ ಏಷ್ಯನ್ ಖಜೀರಾ, ಸೊಮಾನಿ, ಇಟ್ಕೊ ಅಂತೇಳಿ ಒಂದು 8 ಬ್ರ್ಯಾಂಡ್ ನಿಮಗೆ ಸಿಗುತ್ತೆ. ಯಾಕಂದ್ರೆ ಅವ್ರದ್ದು ಪ್ರೈಮರಿ ಫೋಕಸ್ ಮಾರ್ಕೆಟ್ ಇಂಡಿಯಾ ಇದೆ. ಸೊ ನಿಮಗೆ ಅದ್ರ ಬ್ರ್ಯಾಂಡಿಂಗ್ ಕಾಣುತ್ತೆ, ಅವ್ರದ್ದು ನಿಮಗೆ ವಿಸಿಬಿಲಿಟಿ ಕಾಣುತ್ತೆ. ಸೊ ನಿಮ್ಗೆ ಏನು ಅನ್ನಿಸುತ್ತೆ, ಇದು ಬ್ರ್ಯಾಂಡ್ ಇದೆ, ಅದು ಬಿಟ್ಟು ಬೇರೆದೆಲ್ಲ ನಾನ್ ಬ್ರ್ಯಾಂಡ್ ಅಂತೇಳಿ ಒಂದು ಜನರಲ್ ಒಂದು ಕನ್ಸೆಪ್ಷನ್ ಇದೆ ಜನರಿಗೆಲ್ಲ. ಯಾವ್ದು ಹೆಸರು ಕೇಳಿಲ್ಲ ಅದು ನಾನ್ ಬ್ರ್ಯಾಂಡ್ ಅಂತೇಳಿ, ಆ ಥರ ಇಲ್ಲ ಫ್ರೆಂಡ್ಸ್. ಯಾಕಂದ್ರೆ ಮೋರ್ ದೆನ್ 80% ಫ್ಯಾಕ್ಟ್ರೀಸ್ ಇದೆಯಲ್ಲ, ಫೋಕಸ್ ಇದೆಯಲ್ಲ, ಅವ್ರದ್ದೆಲ್ಲ ಎಕ್ಸ್ಪೋರ್ಟಲ್ಲಿ ಇರುತ್ತೆ. ಸೊ ಬಹಳಷ್ಟು ಕಂಪ್ನಿದೇನಿದೆಯಲ್ಲ, ಇಲ್ಲಿ ನೀವೇನು ಬ್ರ್ಯಾಂಡೆಡ್ಸ್ ಕಂಪ್ನಿಯಲ್ಲ ಯಾವ ಥರ ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರಲ್ಲ, ಆ ಥರ ತುಂಬ ಕಂಪ್ನಿ ಏನಿದೆಯಲ್ಲ ಅವ್ರದ್ದು ಟಾರ್ಗೆಟ್ ಒಂದು ಕಂಟ್ರಿ ಇದೆಯಲ್ಲ, ಅಲ್ಲಿ ಅವರೆಲ್ಲ ಅಡ್ವರ್ಟೈಸ್ ಮಾಡ್ತಾರೆ. ಅಲ್ಲಿ ಅವರೆಲ್ಲ ಸ್ಟಾಲ್ ಹಚ್ತಾರೆ, ಅವ್ರದ್ದು ಅಲ್ಲಿ ಶೋರೂಮ್ಸ್ ಇದೆ. ಸೊ ಮಾರ್ಬೆಲ್ ಈ ಥರ ನೀವು ತಿಳ್ಕೊಬೇಡಿ, ನೀವೇನು ಬ್ರ್ಯಾಂಡ್ ನೋಡ್ತಿಲ್ಲ ಅದು ಬಿಟ್ಟು ಬೇರೆ ಯಾವುದೇ ಕಂಪ್ನಿ ನೋಡಿದ್ರು ನಾನ್ ಬ್ರ್ಯಾಂಡ್ ಅಂತೇಳಿ ಆ ಥರ ಇದಿಲ್ಲ. ಯಾಕಂದರೆ ಒಂದೊಂದು ಕಂಪ್ನಿ ಕಾಸ್ಟಿಂಗ್ ಏನಿದೆಲ್ಲ ಅದು ಕಡಿಮೆ ಅಂದರೆ 300 to 400 crores ಕಂಪನಿ ಇರುತ್ತೆ. ಅದು ನಾನು ಟರ್ನ್ ಮಾಡ್ತಾ ಇಲ್ಲ, ಸರ್ ಕಂಪ್ನಿ ಕಾಸ್ಟಿಂಗ್ ಹೇಳ್ತಾ ಇದ್ದೀನಿ. ಸೊ ನಿಮಗೆ ಒಳ್ಳೆ ಕ್ವಾಲಿಟಿಯಲ್ಲಿ ಒನ್ ಟೈಮ್ ಅಂತ ಬರುತ್ತೆ. ನಾನು ಈಗ ಟಾಪಿಕಲ್ಲಿ ರಿಟರ್ನ್ ಬರ್ತೀನಿ. ಏನಾಗುತ್ತೆ, 80% ಮಟೀರಿಯಲ್ ಎಲ್ಲ ಎಕ್ಸ್ಪೋರ್ಟ್ ಆಗೋದು, ರೈಟ್. ಈಗ ಏನಾಗುತ್ತೆ, ಎಕ್ಸ್ಪೋರ್ಟಲ್ಲಿ ತುಂಬ ಕಡೆ ಪ್ರಾಬ್ಲಮ್ ಬರ್ತಾ ಇರುತ್ತೆ. ಪ್ರಾಬ್ಲಮ್ ಏನು ಬರುತ್ತೆ ಅಂತಂದರೆ, ನಾವು ಯಾವುದೇ ಕಂಟ್ರಿಗೂ ಮಟೀರಿಯಲ್ ಕಳಿಸ್ಬೇಕಂದ್ರೆ ಅದು ಬೈ ಶಿಪ್. ಈಗ ನಮ್ಮ ಇಂಡಿಯಾದಲ್ಲೆಲ್ಲ ಏನು ಸಿಸ್ಟಮ್ ಇದೆ, ಬೈ ರೂಟಿಂದ. ಈಗ ನಮ್ಮ ಕರ್ನಾಟಕದಲ್ಲಿ ಮೋಸ್ಟ್ ಆಫ್ ಏರಿಯಾದಲ್ಲೆಲ್ಲ ಬೈ ರೂಟಿಂದ ಬಂದ್ಬಿಡುತ್ತೆ. ಇಲ್ಲ ಅಥವಾ ಮಂಗಳೂರಲ್ಲಿ ಜನರಲಿ ಶಿಪ್ಪಿಂದ ಬಂದ್ಬಿಡುತ್ತೆ. ಇಲ್ಲಾಂತಂದರೆ ಮೋರ್ ದೆನ್ 99% ಅಂತೂ ಬೈ ರೋಡಿಂದ ಬರೋದು, ರೈಟ್. ಈಗ ನಾವು ಎಕ್ಸ್ಪೋರ್ಟಲ್ಲಿ ಬೇರೆ ಕಡೆ ಕಂಟ್ರಿ ಕಳಿಸ್ತೀವಲ್ಲ, ರೂಟ್ ಅಂತ ಏನು ಚಾನ್ಸ್ ಇಲ್ಲ. ಅದು ಏನು ಹೋಗ್ಬೇಕಂದ್ರೂ ಅದು ಕಂಪಲ್ಸರಿ ಬೈ ಶಿಪ್, ಸಮುದ್ರದಿಂದಲೇ ಹೋಗಬೇಕು. ಈಗ ಏನಾಗುತ್ತೆ, ಬೈ ರೋಡಿಂದ ನಾವು ಏನು ಮಟೀರಿಯಲ್ ತರಿಸ್ಕೋತೀವಲ್ಲ, ಅದರಲ್ಲೂ ಪ್ರೈಸಿಂಗ್ ಬೇರೆ ಬೇರೆ ಆಗ್ತಾ ಇರುತ್ತೆ. ಪೀಕ್ ಟೈಮಲ್ಲಿ ಒಂದು ಪ್ರೈಸ್ ಇರ್ಬೋದು, ಅಥವಾ ಡಿಮ್ಯಾಂಡ್ ಇಲ್ಲ ಅಂದರೆ ಸ್ವಲ್ಪ ಪ್ರೈಸ್ ಆಗ್ಬೋದು. ಸೇ ಫಾರ್ ಎಕ್ಸಾಂಪಲ್, ಈಗ ನಾನು ಬೆಂಗಳೂರು ಸಲುವಾಗಿ ಮಾತಾಡಿದ್ರೆ, ನೀವು ಒಂದು ಒಂದು ವೇಳೆ ಟ್ರಕ್ ತೊಗೋಬೇಕಂತಂದ್ರೆ, ನಾನು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, 1 ಲಕ್ಷ ನಿಮಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಬರ್ಬೋದು. ಈಗ ಒಂದ್ಸರಿ ಏಕ್ದಮ್ ಟ್ರಕ್ ಸಿಗ್ತಾನೆ ಇಲ್ಲ, ತುಂಬ ಡಿಮ್ಯಾಂಡ್ ಇದೆ ಮಾರ್ಕೆಟಲ್ಲಿ ಅಂದರೆ 1 ಲಕ್ಷ ಬದಲಿ ನಿಮಗೆ ಆಗ್ಬೋದು 1,10,000 ಅಥವಾ 1,15,000. ಇಲ್ಲ ಕಡಿಮೆ ಮಾರ್ಕೆಟಲ್ಲಿ ಸ್ಕೋಪ್ ಇಲ್ಲ, ಅಷ್ಟೊಂದು ಡಿಮ್ಯಾಂಡ್ ಇಲ್ಲ ಅಂತಂದರೆ 90,000 ತನಕ ಬರೋದು. ಅಂದರೆ ಪ್ಲಸ್ ಮೈನಸ್ ನಾನು ಒಂದು ಟ್ರಕ್ ಹಿಂದ್ಗಡೆ ಮಾತಾಡಿದ್ರೆ 1 ಲಕ್ಷ ಅಥವಾ 50,000 ಪ್ಲಸ್ ಮೈನಸಲ್ಲಿ ಬರ್ಬೋದು. ಇದು ಬೈ ರೂಟಲ್ಲಿ. ಈಗ ನಾವು ಬೇರೆ ಕಂಟ್ರಿಗೆ ಯಾವಾಗ ಕಳಿಸ್ತೀವಲ್ಲ ನಾವು, ಅಲ್ಲೇನಾಗುತ್ತೆ, ಅಲ್ಲಿಂದ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಏನಿದೆ ಅಲ್ಲ, ಒಂದ್ಸರಿ 1 ಲಕ್ಷ ಇದ್ರೆ ಅದು 3 ಲಕ್ಷ ಬಂದ್ಬಿಡುತ್ತೆ ಒಂದೇ ಸರಿ. ಒಂದ್ಸರಿ 2 ಲಕ್ಷ ಬಂದ್ಬಿಡುತ್ತೆ, ಒಂದ್ಸರಿ 5 ಲಕ್ಷ ಬಂದ್ಬಿಡುತ್ತೆ. ಅಲ್ಲಿ ಕಂಟ್ರೋಲ್ ಇಲ್ಲ. ಏನಾಗುತ್ತೆ, ಅಲ್ಲಿ ವೇರಿಯೇಷನ್ ತುಂಬ ಇದೆ. ಸೊ ಏನಾಗ್ಬಿಡುತ್ತೆ, ಈಗ ಯಾರೋ ಒಂದು ಕಂಟ್ರಿದವರು ನಿಮಗೆ ಆರ್ಡರ್ ಕೊಟ್ಟು ಹೋಗ್ಬಿಟ್ಟಿದ್ದಾರೆ, ಮಟ್ಟೆಲ್ಲ ರೆಡಿ ಆಗಿಬಿಟ್ಟಿದೆ. ರೆಡಿ ಆದಮೇಲೆ ಆನ್ ಆ್ಯಂಡ್ ಸಡನ್ ಅದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾದ್ಮೇಲೆ ಅಲ್ಲಿನ ಜನ ತಗೊಳ್ಳಲ್ಲ. ಅಂಟಿಲಲ್ಲೇ ಕಾಸ್ಟಿಂಗ್ ಕಮ್ಮಿ ಆಗೋ ತನಕ ಅವರೆಲ್ಲ ಪರ್ಚೇಸ್ ಮಾಡಲ್ಲ. ಈಗ ಏನಾಗುತ್ತೆ, ಈಗ ಫ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ, ಫ್ಯಾಕ್ಟ್ರಿಯಲ್ಲಿ ಪ್ರೊಸೆಸ್ ಏನಿರುತ್ತೆ ಅದು 24 hours ಅದು ರನ್ನಿಂಗ್ ಇದೆ. 24 ಸ್ಟೈಲ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇದೆ, ರೆಡಿ ಆಗ್ತಾ ಇದೆ. ಈಗ ಯಾರ ಸಲುವಾಗೂ ರೆಡಿ ಮಾಡಿಟ್ರು ಮಟೀರಿಯಲ್ಲು ಅದು ಡಿಸ್ಪ್ಯಾಚ್ ಆಗಿಲ್ಲ ಅಂತಂದರೆ, ಈಗ ಕಂಟಿನ್ಯೂ ಪ್ರೊಡಕ್ಷನ್ ಆಗ್ತಿರೋ ಮಟೀರಿಯಲ್ ಎಲ್ಲಿ ಇಡಬೇಕು ಅವರು? ಸೊ ಇಡಕ್ಕೆ ಚಾನ್ಸೇ ಇಲ್ಲ. ಅಂಟಿಲ್ ಫ್ಯಾಕ್ಟ್ರಿಯಲ್ಲಿ ಏನು ಸ್ಟಾಕ್ ಇದೆಯಲ್ಲ ಅದು ಲಿಕ್ವಿಡೇಟ್ ಮಾಡಲೇಬೇಕು, ತೆಗಿಲೇಬೇಕು. ಆ ಒಂದು ಕಂಡೀಷನಲ್ಲಿ ಏನಾಗುತ್ತೆ, ಕಂಪನೀಸ್ ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಈ ಯುರೋಪಿಯನ್ ಕಂಟ್ರಿಯಲ್ಲಿ ಈಗ ರೇಟ್ಸ್ ಏನಿದೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗಲ್ಲ 2 ತಿಂಗಳ ಸಲುವಾಗಿ. ಸೊ ಅಲ್ಲಿಂದೇನು ಯಾರ್ಯಾರ್ದು ಆರ್ಡರ್ ಇತ್ತು ಅದೆಲ್ಲ ಏನು ಮಾಡಿಬಿಡ್ತಾರೆ ಅವರು, ಆ ಡಿಸೈನ್ಸ್ ಎಲ್ಲ ಇವರು ಮಾರ್ಕೆಟಲ್ಲಿ ಇದು ಮಾಡಿಬಿಡ್ತಾರೆ, ಅವರು ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾರೆ. ಅವರು ಹೇಳ್ತಾರೆ ಇದು ಏನಿದೆ ಅಂತಂದರೆ ಇದು 1 ಟೈಮು ಪ್ರೀಮಿಯಂ ಕ್ವಾಲಿಟಿ ಮಟೀರಿಯಲ್ ಅಂತೇಳಿ. ಇದು ಯಾರ ಸಲುವಾಗಿ ನಾನು ಮಾಡಿಟ್ಟಿದ್ದೆ, ಅವರು ಮಟೀರಿಯಲ್ ಈಗ ಲಿಫ್ಟಿಂಗ್ ಮಾಡ್ತಾ ಇಲ್ಲ. ಸೊ ನನಗೆ ಜಾಗ ಮಾಡಬೇಕಾಗಿದೆ, ಯಾಕಂದರೆ ಜಾಗ ಆಗಲಿಲ್ಲ ಅಂತಂದರೆ ಮ್ಯಾನುಫ್ಯಾಕ್ಚರಿಂಗ್ ಆಗ್ತಿರೋ ಟೈಲಲ್ಲಿ ಇಳಬೇಕು. ಸೊ ಪರ್ಟಿಕ್ಯುಲರ್ ಆಗಿ ಒಂದು ಸ್ವಲ್ಪ ಸೆಲೆಕ್ಟೆಡ್ ಡಿಸೈನ್ಸು ಅದೆಲ್ಲ ಏನು ಮಾಡಿಬಿಡ್ತಾರೆ ಅವರು, 1 ಟೈಮ್ ಪ್ರೀಮಿಯಂ ಅಂತೇಳಿ ಸೇಲ್ ಮಾಡಿಬಿಡ್ತಾರೆ. ಅದರಲ್ಲೂ ಏನಾಗುತ್ತೆ ನಿಮಗೆ, ಇದರಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ, ಸ್ಪೆಷಲಿ ನೋಡಿ ಇಂಡಿಯನ್ ಕ್ವಾಲಿಟಿ ಮಾಡೋ ಸಲುವಾಗಿ ಮ್ಯಾನುಫ್ಯಾಕ್ಚರ್ ಆಗೈತೆಲ್ಲ, ಅದ್ರ ಥಿಕ್ನೆಸ್ಸು ಬಾಕ್ಸ್ ವೇಟು ಬೇರೆ ಇರುತ್ತೆ.
ಒಂದ್ ವೇಳೆ ನಾವು ಯುರೋಪಿಯನ್ ಕಂಟ್ರೀಸ್ ಸಲುವಾಗಿ, ಗಲ್ಫ್ ಕಂಟ್ರೀಸ್ ಸಲುವಾಗಿ, ರಷ್ಯನ್ ಕಂಟ್ರೀಸ್ ಸಲುವಾಗಿ ಏನು ಟೈಲ್ ಹೋಗುತ್ತಲ್ಲ, ಅದ್ರ ಥಿಕ್ನೆಸ್ ಹೆವಿ ಇರುತ್ತೆ, ಬಾಕ್ಸ್ ವೇಟು ಹೆವಿ ಇರುತ್ತೆ, ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ಒಂದ್ ವೇಳೆ ನೀವು ಆ ಥರದ ಕ್ವಾಲಿಟಿ ನೀವು ಪ್ರಿಫರ್ ಮಾಡಿದ್ರೆ, ಒಂದು ರೆಗ್ಯುಲರ್ ನಾರ್ಮಲ್ ಪ್ರೀಮಿಯಂ ಕ್ವಾಲಿಟಿಲಿ ಸಿಗುತ್ತಲ್ಲ, ಅದರಿಂದನೂ ಕಡಿಮೆ ರೇಟಲ್ಲಿ ಪ್ಲಸ್ ಅದರಿಂದನೂ ಒಳ್ಳೆ ರೇಟಲ್ಲಿ ನಿಮಗೆ ಮತ್ತೆ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಮಟೀರಿಯಲ್ ಸಿಗುತ್ತೆ. ನಿಮಗೆ ಸ್ಪೆಷಲಿ 2 ಫೀಟ್ ಬೈ 4 ಫೀಟಲ್ಲಿ, 2 ಫೀಟ್ ಬೈ 2 ಫೀಟಲ್ಲಿ ಅಥವಾ 4 ಫೀಟ್ ಬೈ 6 ಫೀಟಲ್ಲಿ ಆಲ್ಮೋಸ್ಟ್ ನಿಮಗೆ ದೊಡ್ಡ ಸ್ಲ್ಯಾಬ್ಸಲ್ಲೆಲ್ಲ ಒನ್ ಟೈಮ್ ಪ್ರೀಮಿಯಂ ಕ್ವಾಲಿಟಿ ಅಂತೇಳಿ ನಿಮ್ಗೆ ಮೋಸ್ಟ್ಲಿ ಸಿಗುತ್ತೆ. ಸಣ್ಣ ಸೈಜಲ್ಲಿ 12 ಬೈ 18 ಆಯಿತು, ವಾಲ್ ಟೈಲ್ ಆಯಿತು, ಅಥವಾ 2 ಫೀಟ್ ಬೈ 1 ಫೀಟ್ ಆಯಿತು, ಅದರೆಲ್ಲ ಸಿಗಲ್ಲ ನಿಮಗೆ. ದೊಡ್ಡ ಸೈಜಲ್ಲಿ ನಿಮ್ಗೆ ಏನೋ ರಿಕ್ವೈರ್ಮೆಂಟ್ ಇದ್ದರೆ ಒನ್ ಟೈಮ್ ಪ್ರೀಮಿಯಂ ಅಂತೇಳಿ ತೊಗೊಂಡು ಹೋಗಿ ನೀವು. ನಾನು ನಿಮಗೆ ಒಂದು ಟೆಂಟೇಟಿವ್ ನಾವು ಒಂದು ಪ್ರೈಸಿಂಗ್ ನಿಮಗೆ ಐಡಿಯಾ ಕೊಟ್ರಿ, ನೀವು ಕರ್ನಾಟಕದ ಯಾವುದೇ ಸ್ಟೇಟಿಂದ ನೀವು ತೊಗೊಂಡ್ರು ನಾನು ಕಡಿಮೆ ಅಂತಂದ್ರು, ಒಂದು ವೇಳೆ ನೀವು 2 ಫೀಟ್ ಬೈ 4 ಫೀಟ್ದು ಒನ್ ಟೈಮ್ ನೀವು ಪ್ರೀಮಿಯಂ ಕ್ವಾಲಿಟಿ ಒಳ್ಳೆ ಕ್ವಾಲಿಟಿಯಲ್ಲಿ ತೊಗೊಂಡ್ರು, ನೀವು ನಿಮ್ಮ ಸಿಟಿಯಿಂದ ಏನು ತೊಗೋತಿರಲ್ಲ ಅಲ್ಲಿಂದ ಮತ್ತೆ ಮಾರ್ಬಿಯಿಂದ ನಿಮಗೆ ನಾನು ಕಡಿಮೆ ಅಂತಂದ್ರು, ಏಕ್ದಮ್ ಕಡಿಮೆ ಅಂದ್ರೆ ನಿಮಗೆ ಒಂದು 12 ರೂಪೀಸ್ ಹಿಡ್ಕೊಂಡು 15 ರೂಪೀಸ್ ಪರ್ ಸ್ಕ್ವೇರ್ ಫೀಟ್ ತನಕ ನಿಮಗೆ ಮಾರ್ಜಿನೇಬಲ್ ಕಡಿಮೆ ಅಂತಂದ್ರೆ ನಿಮಗೆ ಡಿಫ್ರೆನ್ಸ್ ಸಿಗುತ್ತೆ. ಒಂದು ನಿಮಗೆ ಪ್ರೈಸಲ್ಲಿ ಒಳ್ಳೆ ಪ್ರೈಸ್ ಸಿಕ್ಬಿಡುತ್ತೆ, ಸೆಕೆಂಡ್ ನಿಮಗೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಮತ್ತೊಂದೇನಿದೆ ಅಂತಂದ್ರೆ ತುಂಬಾ ಆಪ್ಷನ್ ಸಿಗುತ್ತೆ ಅದರಲ್ಲೂ. ಯಾಕಂದ್ರೆ ಒಂದು ಫ್ಯಾಕ್ಟ್ರಿ ನಾನು ಹೇಳ್ತಿದ್ದೆ 2,000 ಫ್ಯಾಕ್ಟ್ರಿ ಇದೆ ಅಂತೇಳಿ, ಒಂದು ಫ್ಯಾಕ್ಟ್ರಿಲಿ ಒಂದು 10,000 ಈ ಥರ ನಮಗೆ ಒನ್ ಟೈಮ್ ಅಂತ ಸಿಕ್ಕರೆ, ನನಗೆ 1,000 ಫ್ಯಾಕ್ಟ್ರಿಲೂ ನಾನು ಎನ್ಕ್ವೈರಿ ಮಾಡಿದ್ರು ನನಗೆ 1 ಲ್ಯಾಕ್ ಬಾಕ್ಸಸ್ ನಿಮ್ಗೆ ಸಿಗುತ್ತೆ. ಮಲ್ಟಿಪಲ್ ಚಾಯ್ಸಸ್ಸು, ಮಲ್ಟಿಪಲ್ ಕ್ವಾಲಿಟಿಯಲ್ಲಿ. ಸೊ ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ. ನಾನು ಇದೇನಾಗುತ್ತೆ ಒನ್ ಟೈಮ್ ಅಂತೇಳಿ ಇವತ್ತು ಇರೋ ಸ್ಟಾಕು ನಾಳೆ ಇರುತ್ತೆ ಗ್ಯಾರಂಟಿ ಇಲ್ಲ, ಯಾಕಂದರೆ ಡೈಲಿ ಅದು ಅಪ್ಡೇಟ್ ಆಗ್ತಾ ಇರುತ್ತೆ, ಡೈಲಿ ಲಿಫ್ಟಿಂಗ್ ಆಗ್ತಾ ಇರುತ್ತೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ನೀವು ನನಗೆ ಪರ್ಟಿಕ್ಯುಲರ್ ರಿಕ್ವೈರ್ಮೆಂಟ್ ಕಳಿಸಿ, ನಾನು ಅದರಲ್ಲಿ ಯಾವ ಸೈಜಲ್ಲಿ ಎಷ್ಟು ಸ್ಟಾಕ್ ಇದೆ, ಅದರಲ್ಲಿ ಏನು ಪ್ರೈಸ್ ಬರ್ಬೋದು, ನಾನು ನಿಮಗೆ ಅದರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ. ನಿಮಗೆ ವಿಡಿಯೋ ಒಳ್ಳೇದನ್ಸರಿ ಪ್ಲೀಸ್ ನೀವು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹ ನನಗೀಗ ಬೇಕೇ ಬೇಕು. ಸೊ ನನಗೆ ಪ್ರೋತ್ಸಾಹ ಸಿಕ್ಕರೆ ನನಗೆ ಇನ್ನೂ ವಿಡಿಯೋ ಮಾಡೋಕ್ಕೆ ತುಂಬ ಪ್ರೋತ್ಸಾಹ ಸಿಗುತ್ತೆ. ನಮಸ್ಕಾರ, ಥ್ಯಾಂಕ್ ಯು.